BA ಅಂತಿಮ ವರ್ಷದ ಶಿಕ್ಷಣ ಶಾಸ್ತ್ರದ ವಿಷಯವನ್ನು ಆಯ್ದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ವರ್ಷ 2 ಪ್ರತ್ಯೇಕವಾಗಿರ್ತಕ್ಕಂಥ ವಿಷಯಗಳು ಬರ್ತವೆ. ಮೊದಲನೇದ್ದು ಒಂದು ಕಂಪಲ್ಸರಿ ಪೇಪರು, ಅದು ಶ್ರೇಷ್ಠ ಶಿಕ್ಷಣ ತಜ್ಞರು, ಭಾರತೀಯ ಮತ್ತು ಪಾಶ್ಚಿಮಾತ್ಯ ಶಿಕ್ಷಣ ತಜ್ಞರು. ಇನ್ನೊಂದು ವಿಷಯ ಭಾರತದಲ್ಲಿ ಶಿಕ್ಷಣದ ಬೆಳವಣಿಗೆ ಅಂತ ತಿಳ್ಕೊಂಡು ಒಂದು. ಅದರೊಳಗೆ ನಾವು ಇವತ್ತು ಹೇಳ್ತಾ ಇರೋದು ಭಾರತದಲ್ಲಿಯ ಪ್ರಪಂಚದ ಶ್ರೇಷ್ಠ ಶಿಕ್ಷಣ ತಜ್ಞರು, ಭಾರತೀಯನೂ ಬಂದರು ಅದರೊಳಗೆ, ಆಮೇಲೆ ಪಾಶ್ಚಾತ್ಯ ಶಿಕ್ಷಣ ತಜ್ಞರು ಬರ್ತಾರೆ. ಅದರೊಳಗೆ ನಾವು ಇವತ್ತು ಹೇಳ್ತಿರುವಂಥ ವಿಷಯ ಶ್ರೇಷ್ಠ ಶಿಕ್ಷಣ ತಜ್ಞರು. ಅದರಲ್ಲಿ ಮೊದಲನೇದಾಗಿ ಫ್ರಾನ್ಸ್ ದೇಶದ ಶಿಕ್ಷಣ ತಜ್ಞನಾಗಿರ್ತಕ್ಕಂಥ ಜೀನ್ ಜಾಕ್ಸ್ ರೂಸೋ ಅಂತ ತಿಳ್ಕೊಂಡು, ಈ ಜೀನ್ ಜಾಕ್ಸ್ ರೂಸೋ ಈ ಶಿಕ್ಷಣ ತಜ್ಞರು ಜೀವಿಸಿರ್ತಕ್ಕಂಥ ಅವಧಿ 1712ರಿಂದ 1778. ಇವರು ಈ ಶಿಕ್ಷಣ ತಜ್ಞರನ್ನು ನಾವು ಪ್ರಪಂಚದ ಒಂದು ಶಿಕ್ಷಣಶಾಸ್ತ್ರದ ಇತಿಹಾಸದೊಳಗೆ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಇವರು ಬಹುಮುಖ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಆಧುನಿಕ ಶಿಕ್ಷಣದ ಅದರೊಳಗೆ ಪಿತಾಮಹ ಅಂತ ತಿಳ್ಕೊಂಡು ನಾವು ಇವರನ್ನು ಕರೀತೇವೆ. ಇವರು ಇವತ್ತಿನ ಆಧುನಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ವಿಚಾರಗಳನ್ನು ಇವರು 18ನೇ ಶತಮಾನದಲ್ಲಿಯೇ ಹೇಳಿದ್ದಾರೆ. ಅದರೊಳಗೆ ಅವರ ಒಂದು ಜೀವನ ಚರಿತ್ರೆಯನ್ನು ನಾವಲ್ಲಿ 5 ಭಾಗಗಳಲ್ಲಿ ವಿಂಗಡಣೆ ಮಾಡ್ತೀವಿ. ಅವರ ಜೀವನ ಮತ್ತು ಕೃತಿಗಳು. ಎರಡನೇದಾಗಿ ಪಾರ್ಟ್ ಬಿದೊಳಗೆ ಅಲ್ಲಿ 2 ಪಾಯಿಂಟ್ಸ್ಗಳು ಬರ್ತವೆ: ಶೈಕ್ಷಣಿಕ ತತ್ವಗಳು, ಆಮೇಲೆ ಶಿಕ್ಷಣದ ಗುರಿಗಳು. ಆಮೇಲೆ ಮೂರನೇದಾಗಿ ಅದರೊಳಗೆ ಮತ್ತೆ 2 ಪಾರ್ಟ್ಗಳು: ಹೆಣ್ಣು ಮಕ್ಕಳ ಶಿಕ್ಷಣ ಬಗ್ಗೆ ಅವರ ವಿಚಾರಗಳು, ಆಮೇಲೆ ಪಠ್ಯಕ್ರಮ, ಆಮೇಲೆ ಶಿಸ್ತಿನ ಬಗ್ಗೆ ಅವರ ವಿಚಾರಗಳು. ಆಮೇಲೆ 4ನೇದಾಗಿ ಮಗುವಿನ ಬೆಳವಣಿಗೆಯ ಹಂತಗಳು ಮತ್ತು ಶಿಕ್ಷಣ ಅಂತ ತಿಳ್ಕೊಂಡು ಒಂದು ಭಾಗ ಮಾಡಿದ್ದಾರೆ. ಮತ್ತೊಂದು ಶಿಕ್ಷಣ ಕ್ಷೇತ್ರಕ್ಕೆ ರೂಸೋ ಅವರು ಸಲ್ಲಿಸಿರ್ತಕ್ಕಂಥ ಕೊಡುಗೆಗಳು. ಅದರೊಳಗೆ ನಾವು ಇವತ್ತು ನೋಡ್ತಾ ಇರೋದು ಅವರ ಜೀವನ ಮತ್ತು ಕೃತಿಗಳು. ಈ ರೂಸೋ ಅವರ ಜೀವನ ಮತ್ತು ಅವರ ಜೀವನ ಚರಿತ್ರೆಯನ್ನು ನಾವು ಪರಿಶೀಲನೆ ಮಾಡಿದಾಗ ಅವ್ರ ಜೀವನ ಚರಿತ್ರೆ ಮತ್ತು ಅವ್ರು ಮಾಡಿರ್ತಕ್ಕಂಥ ಒಂದು ಅಚೀವ್ಮೆಂಟ್ಸ್, ಕೃತಿಗಳ ಬಗ್ಗೆ ನಾವು ನೋಡಿದಾಗ ಅಲ್ಲಿ ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು 4-5 ಪಾಯಿಂಟ್ಸ್ಗಳನ್ನು ನಾವಿಲ್ಲಿ ಮಾಡ್ತೀವಿ. ಮೊದಲನೇದಾಗಿ ಅವರ ಬಾಲ್ಯ ಜೀವನ, ಎರಡನೇದಾಗಿ ಅವರ ಅಲೆಮಾರಿ ಜೀವನ, ಮೂರನೇದ್ದು ವಿವಿಧ ಉದ್ಯೋಗಗಳು ಮತ್ತು ಆ ಸಂದರ್ಭದಲ್ಲಿ ಅವರ ಅನಾರೋಗ್ಯಕ್ಕೆ ಒಳಗಾಗ್ತಾರೆ ಅದು, ನಾಲ್ಕನೇದಾಗಿ ಅವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ತಿರುವಿನ ಘಟನೆ, ನಾಲ್ಕನೇದ್ದು ಅವರ ವೈವಾಹಿಕ ಜೀವನ, 5ನೇದ್ದು ಶ್ರೇಷ್ಠ ಕೃತಿಗಳ ಪ್ರಕಟ ಮತ್ತು ಕೊನೆಯದಾಗಿ ಅವರ ಅಂತಿಮ ದಿನಗಳು ಅಂತ ತಿಳ್ಕೊಂಡು ಹೇಳ್ತೀವಿ. ಮೊದಲನೇದಾಗಿ ನಾವು ಅವರ ಬಾಲ್ಯ ಜೀವನವನ್ನು ನಾವೀಗ ನೋಡೋಣ. ರೂಸೋ ಇವ್ರ ಪೂರ್ಣ ಹೆಸರು ಜೀನ್ ಜಾಕ್ಸ್ ರೂಸೋ ಅಂತ ತಿಳ್ಕೊಂಡು, ಈ ರೂಸೋ ಅವರ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಕೊಡುಗೆಗಳನ್ನು, ಕಾಣಿಕೆಗಳನ್ನು ಅವರ ಸಲ್ಲಿಸಿದ್ದಾರೆ. ರೂಸೋ ಅವರನ್ನು ನಾವು ನಿಸರ್ಗವಾದದ ಪಿತಾಮಹ ಅಂತ ತಿಳ್ಕೊಂಡು ನಾವು ಅವರನ್ನು ಕರಿತೇವೆ. ಇವರು ಜೀವನದೊಳಗೆ ಯಾವುದೇ ರೀತಿಯ ಔಪಚಾರಿಕ ಶಿಕ್ಷಣವನ್ನು ಪಡೆಯದೇ ಇದ್ದರೂ ಸಹಿತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಬಹಳ ಅತ್ಯಮೂಲ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಅವರ ಹೇಳಿದ್ದಾರೆ. ಇವರು ರೂಸೋ ಅವರ ಬಾಲ್ಯವನ್ನು ನೋಡಿದಾಗ ಅವರು ಹುಟ್ಟಿದ್ದು 1712 ಜೂನ್ 28ರಂದು ಅವರ ಸ್ವಿಟ್ಜರ್ಲೆಂಡಿನ ಜಿನೆವಾ ಪಟ್ಟಣದಲ್ಲಿ ಅವರ ಜನ್ಮ ಆಗ್ತದೆ. ಅವರ ಬಾಲ್ಯ ಜೀವನವನ್ನು ನೋಡಿದಾಗ ಅವರ ತಂದೆ ಐಸಾಕ್ ರೂಸೋ ಅಂತ ತಿಳ್ಕೊಂಡು ಬರ್ತಾರೆ. ತಾಯಿ ಬಹಳ ಒಂದು ಅತ್ಯಂತ ಒಂದು ಸುಸಂಸ್ಕೃತ ಮನೆತನದ ಹೆಣ್ಣುಮಗಳು, ಸುಜಾನ್ನೆ ರೂಸೋ ಅಂತ ತಿಳ್ಕೊಂಡು ಕರಿತೇವೆ. ಆದರೆ ದುರ್ದೈವದಿಂದ ರೂಸೋ ಅವರ ಹುಟ್ಟಿದ 1 ವಾರದಲ್ಲಿಯೇ ತನ್ನ ತಾಯಿಯನ್ನು ಕಳ್ಕೊಳ್ತಾನೆ.
ತಂದೆಯಾಗಿರ್ತಕ್ಕಂಥ ಐಸಾಕ್ ರೂಸೋ ಆತ ಗಡಿಯಾರ ಒಂದು ರಿಪೇರಿ ಮಾಡುವಂತಹ ಒಂದು ವೃತ್ತಿಯನ್ನು ಮಾಡ್ತಾ ಇರ್ತಾನೆ. ಹೀಗಾಗಿ ಒಂದೇ ಕಡೆಗೆ ನೆಲೆಸಲಾರ್ದನ ಆತ ಫ್ರಾನ್ಸ್ದಾದ್ಯಂತ ಎಲ್ಲ ಕಡೆಗೆ ತಿರುಗಾಡ್ತಾನೆ ಅಲೆಮಾರಿ ಜೀವನವನ್ನೇ ಅವರು ಸಾಗಿಸ್ತಾ ಇರ್ತಾರೆ. ಹೀಗಾಗಿ ರೂಸೋನಿಗೆ ಬಾಲ್ಯದಲ್ಲಿಯೇ ತನ್ನ ತಂದೆ ತಾಯಿಗಳ ಒಂದು ಪ್ರೀತಿ ವಾತ್ಸಲ್ಯದಿಂದ ಆತ ವಂಚಿತನಾಗ್ತಾನೆ. ಆದರೂ ಸಹ ಆತ ತನ್ನ ಸೋದರತ್ತೆಯ ಮನೆಯಲ್ಲಿಯೇ ಬಾಲ್ಯವನ್ನು ಕಳೀತಾನೆ. ಬಟ್ ಪ್ರಾರಂಭದೊಳಗೆ ಆತ ತನ್ನ ಸೋದರತ್ತೆಯ ಮನೆಯಲ್ಲಿ ಬಾಲ್ಯವನ್ನು ಕಳೆಯತಕ್ಕಂಥ ಸಂದರ್ಭದಲ್ಲಿ ಆತ ಯಾವುದೇ ರೀತಿಯ ಪ್ರಾಥಮಿಕ ಶಾಲೆಗಳಿಗೆ ಪ್ರವೇಶವನ್ನು ಪಡೆಯೋದಿಲ್ಲ. ಹೀಗಾಗಿ ಆತ ಒಂದು ರೀತಿ ಯಾವುದೇ ರೀತಿಯ ಒಂದು ಒಳ್ಳೆಯ ಗುಣಗಳು ಅವನಲ್ಲಿ ಇರಲಿಲ್ಲ. ರೂಸೋ ಮುಂದೆ ಬೆಳೆದ ದೊಡ್ಡವನಾದ ನಂತರ ಅವನ ಕೊನೆಯದಲ್ಲಿ ಅವನ ಕನ್ಫೆಷನ್ ಆತ್ಮಕಥನ ಅನ್ನುವಂಥ ಒಂದು ಕಥನದ ಗ್ರಂಥದೊಳಗೆ ತಾನೇ ಹೇಳಿಕೊಂಡಿದ್ದಾನೆ. ರೂಸೋ ಜೀವನದುದ್ದಕ್ಕೂ ಆತ ಅಲೆಮಾರಿ ಜೀವನವನ್ನೇ ಸಾಗಿಸ್ತಾನೆ. ಬಾಲ್ಯದಿಂದ ಹಿಡ್ಕೊಂಡನ, ಬಾಲ್ಯದಲ್ಲಿದ್ದಾಗಾಯಿತು, ಯೌವನಾವಸ್ಥೆಯಲ್ಲಿ ಬಂದಾಗಾಯಿತು, ಆತ ಅಲೆಮಾರಿ ಜೀವನವನ್ನು ಸಾಗಿಸ್ತಾ ಸಮಯವನ್ನು ಕಳೀತಾನೆ. ಮತ್ತು ಅವನು ಸಾಕಷ್ಟು ಅವನಲ್ಲಿ ಕೆಟ್ಟ ಗುಣಗಳು ಇರ್ತಾವೆ. ವಿವಿಧ ರೀತಿಯ ದುಶ್ಚಟಗಳನ್ನು ಆತ ಮಾಡ್ತಾನೆ. ವಿಲಾಸಿ ಜೀವನವನ್ನು ಸಾಗಿಸ್ತಾ ಐಷಾರಾಮಿ ಜೀವನವನ್ನು ಕಳೀತಾನೆ. ಯಾವುದೇ ರೀತಿಯಿಂದ ಜವಾಬ್ದಾರಿಯಿಂದ ವರ್ತನೆಯನ್ನು ಅವನು ಮಾಡೋದಿಲ್ಲ. ಬಾಲ್ಯದಲ್ಲಿ ಇದ್ದಾಗೂ ಸಹಿತ ಆತ ಕಥೆ ಕಾದಂಬರಿಗಳನ್ನು ಓದುವುದರಲ್ಲಿಯೇ ತನ್ನ ಹೆಚ್ಚಿನ ಸಮಯವನ್ನು ಕಳೀತಾ ಇರ್ತಾನೆ ವಿನಃ ಯಾವುದೇ ರೀತಿಯ ಒಳ್ಳೆಯ ಗುಣಗಳು ಅವನಲ್ಲಿ ಇರಲಿಲ್ಲ. ಸೋದರತ್ತೆಯ ಒಂದು ಮನೆಯೊಳಗೆ ಅವರ ಅಕ್ಕರೆಯಲ್ಲಿ ತನ್ನ ಬಾಲ್ಯ ಜೀವನವನ್ನು ಕಳೀತಾನೆ. ಕೊನೆಗೆ ತನ್ನ 10ನೇ ವಯಸ್ಸಿನೊಳಗನ್ನು ಏನು ಮಾಡ್ತಾನೆ, ಒಂದು ಪ್ರಾಥಮಿಕ ಶಾಲೆಗೆ ಪ್ರವೇಶವನ್ನು ಪಡಿತಾನೆ. ಸೋದರತ್ತೆ ಆ ಪ್ರಾಥಮಿಕ ಶಾಲೆಗೆ ಸೇರಿಸಿದಾಗ ಆ ಪ್ರಾಥಮಿಕ ಶಾಲೆಗಳಲ್ಲಿ ಅದು ಬೋಸೆ ಅನ್ನುವಂಥ ಒಂದು ಹಳ್ಳಿಯೊಳಗೆ ಶಾಲೆಗೆ ಸೇರ್ಪಡೆ ಆಗ್ತಾನೆ. ಆ ಶಾಲೆಯೊಳಗಿದ್ದಾಗ ಆತ ಯಾವುದೇ ರೀತಿಯಲ್ಲಿ ಕೊಡುವಂಥ ಶಿಕ್ಷಣ ಎಳ್ಳಷ್ಟು ಅವನ ಮನಸ್ಸಿಗೆ ಬರೋದಿಲ್ಲ. ಆ ಟೈಮ್ನೊಳಗೆ ಶಾಲೆಗಳಲ್ಲಿ ಶಿಕ್ಷಕರು ನೀಡುವಂಥ ಶಿಕ್ಷಣ ಏನದಲ್ಲ ಅದು ರೂಸೋನಿಗೆ ಎಳ್ಳಷ್ಟು ಅವನ ಮನಸ್ಸಿಗೆ ಬರೋದಿಲ್ಲ. ಅಲ್ಲಿ ವಿದ್ಯಾರ್ಥಿಗಳನ್ನು ಕಠಿಣವಾಗಿ ಶಿಕ್ಷಿಸುವಂಥ ಪದ್ಧತಿ ಅಲ್ಲಿ ಇತ್ತು. ಅಂದರೆ ಒಂದು ರೀತಿಯ ವಿಷಯ ಕೇಂದ್ರಿತ ಶಿಕ್ಷಣ ಅಂತ ತಿಳ್ಕೊಂಡು ಏನು ಕರಿತೀವಿ ಅದು ಅಲ್ಲಿ ಆವಾಗಿನ ಟೈಮ್ನೊಳಗೆ ಆಚರಣೆಯಲ್ಲಿ ಇತ್ತು. ಇದು ರೂಸೋನಿಗೆ ಎಳ್ಳಷ್ಟು ಮನಸ್ಸಿಗೆ ಬರೋದಿಲ್ಲ. ಅಲ್ಲಿ ನೀಡುವಂಥ ಶಿಕ್ಷಣ ನೀಡುವಂಥ ವಿಧಾನ ಪುಸ್ತಕೀಯ ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಏನು ಕೊಡ್ತಾ ಇದ್ದರೂ ಅದು ಅವನಿಗೆ ಎಳ್ಳಷ್ಟು ಮನಸ್ಸಿಗೆ ಬರೋದಿಲ್ಲ. ಹೀಗಾಗಿ ಶಾಲೆಯನ್ನು ಅರ್ಧಕ್ಕೆ ಡಿಸ್ಕಂಟಿನ್ಯೂ ಮಾಡ್ತಾನೆ. ಇಷ್ಟೆಲ್ಲ ಡಿಸ್ಕಂಟಿನ್ಯೂ ಮಾಡಿದ್ರೂ ಸಹಿತ ಸಾಕಷ್ಟು ದುಶ್ಚಟಗಳನ್ನು ಅವನಲ್ಲಿ ಇದ್ದರೂ ಸಹಿತ ಸುಳ್ಳು ಹೇಳೋದಾಗಲಿ, ಕಪಟತನ, ಮೋಸತನ ಇವೆಲ್ಲ ಅವನಲ್ಲಿ ಬಿಗಿನಿಂಗ್ನಿಂದಲ ಅವೆಲ್ಲ ಗುಣಗಳು ಅವನಲ್ಲಿ ಇರ್ತವೆ. ಆದರೂ ಅವನಲ್ಲಿ ಮೆಚ್ಚುವಂಥ ಗುಣಗಳು ಏನಪ್ಪ ಅದರಲ್ಲಿ ಕಥೆ ಕಾದಂಬರಿಗಳನ್ನು ಓದ್ತಾ ಇರ್ತಾನೆ ಮತ್ತು ನಿಸರ್ಗ ಪ್ರೇಮ ಅವನಲ್ಲಿ ಮೊದಲಿನಿಂದಲೂ ಇರ್ತದೆ. ಕೊನೆಗೆ ಅವನ ಸೋದರತ್ತೆ ಏನು ಮಾಡ್ತಾಳೆ, ಅವನನ್ನು ಒಂದು ಅಂಗಡಿಯೊಳಗೆ ಕೆಲಸಕ್ಕೆ ಸೇರಿಸ್ತಾಳೆ. ಆ ಅಂಗಡಿಯೊಳಗೆ ಕೆಲಸಕ್ಕೆ ಸೇರಿಸಿದರೂ ಸಹಿತ ಅಲ್ಲಿ ಕೆಲಸ ಮಾಡುವುದಕ್ಕಿಂತ ಹೆಚ್ಚಾಗಿ ಅಲ್ಲಿಯೂ ಸಹಿತ ಮೋಸತನವನ್ನು ಮಾಡುವುದನ್ನು ಆತ ರೂಢಿಸಿಕೊಳ್ತಾನೆ. ಮೈಗಳನಾಗಿಯೇ ಜೀವನವನ್ನು ಅಲ್ಲಿ ಕಳೀತಾನೆ. ಹೀಗಾಗಿ ಅಲ್ಲಿಯೂ ಸಹಿತ ಅವನು ದೀರ್ಘಕಾಲ ಕೆಲಸದಲ್ಲಿ ಮುಂದುವರಿಯೋದಿಲ್ಲ. ಆಮೇಲೆ ನಂತರ ಅವನ ಅಲೆಮಾರಿ ಜೀವನ. ರೂಸೋ ಏನು ಮಾಡ್ತಾನೆ, ಸುಮಾರು 16ನೇ ವಯಸ್ಸಿಗೆ ಬರುವುದರೊಳಗಾಗಿನ ಆತ ಏನು ಮಾಡ್ತಾನೆ, ಮನೆಯನ್ನು ಬಿಟ್ಟು ಆತ ಇಡೀ ಫ್ರಾನ್ಸ್ದಾದ್ಯಂತ ಎಲ್ಲ ಕಡೆಗೆ ಪ್ರವಾಸವನ್ನು ಮಾಡ್ತಾನೆ, ಅಲೆಮಾರಿ ಜೀವನವನ್ನು. ಈ ಅಲೆಮಾರಿ ಜೀವನವನ್ನು ಸಾಗಿಸುವಂತಹ ಸಂದರ್ಭದಲ್ಲಿ ಸಾಕಷ್ಟು ಆತ ಐಷಾರಾಮಿ ವಿಲಾಸಿ ಜೀವನವನ್ನು ಕಳೀತಾನೆ. ಆ ವಿಲಾಸಿ ಜೀವನವನ್ನು ಕಳೀತಕ್ಕಂಥ ಸಂದರ್ಭದಲ್ಲಿ ಆತ ವಿವಿಧ ದುಶ್ಚಟಗಳನ್ನು ಸಹಿತ ಕಲಿತುಕೊಳ್ತಾನೆ. ಮತ್ತು ಈ ರೀತಿ ಆತ ಫ್ರಾನ್ಸ್ದಾದ್ಯಂತ ಎಲ್ಲ ಕಡೆಗೆ ಆತ ಪ್ರವಾಸ ಮಾಡುವುದರಿಂದ ಸಾಕಷ್ಟು ಅವನ ಅನುಭವ ಪ್ರಪಂಚ ವಿಶಾಲ ಆಗ್ತದೆ. ಅನುಭವ ಪ್ರಪಂಚ ಅಂದ್ರೆ ನಾವಂತ ಕಡೆ ಕನ್ನಡದಲ್ಲಿ ಒಂದು ನಾಣ್ಣುಡಿ ಬರ್ತದೆ, ಏನು ಪಾತ್ರದಲ್ಲಿ ಕೋಶವನ್ನು ಓದಿ ನೋಡಬೇಕು, ದೇಶವನ್ನು ತಿರುಗಿ ನೋಡಬೇಕು ಅಂತ ತಿಳ್ಕೊಂಡು. ಹಾಗೆ ಆತ ರೂಸೋ ಇಡೀ ದೇಶವನ್ನು ಎಲ್ಲ ಕಡೆಗೆ ಪ್ರವಾಸ ಮಾಡುವುದರಿಂದ ಸಾಕಷ್ಟು ಅವನ ಅನುಭವ ಪ್ರಪಂಚ ಏನಾಗ್ತದೆ, ವಿಶಾಲ ಆಗ್ತದೆ. ಅದರ ಜೊತೆಯಲ್ಲಿಯೇ ಸಾಕಷ್ಟು ಐಷಾರಾಮಿ ಜೀವನವನ್ನು ತೆಗಿತಾ ಅತ್ಯಂತ ಒಂದು ಕೆಳಮಟ್ಟದ ಜೀವನವನ್ನು ಆತ ಸಾಗಿಸಿದ್ದಾನೆ ಅನ್ನುವುದನ್ನು ಆತ ತನ್ನ ಆತ್ಮಕಥನದಲ್ಲಿ ಹೇಳಿಕೊಂಡಿದ್ದಾನೆ. ಇದು ಅವನ ಅಲೆಮಾರಿ ಜೀವನ. ಇನ್ನು ಅವನ ವಿವಿಧ ಉದ್ಯೋಗಗಳು. ಆ ರೂಸೋ ಏನದಲ್ಲ ಆತ ವಿವಿಧ ರೀತಿಯ ಉದ್ಯೋಗಗಳನ್ನು ಮಾಡ್ತಾನೆ.
ಬಟ್ ಯಾವ ಒಂದು ಉದ್ಯೋಗವನ್ನು ಆತ ಪರ್ಮನೆಂಟಾಗಿ ಮಾಡೋದಿಲ್ಲ. ವಿವಿಧ ಉದ್ಯೋಗಗಳು ಅಂದರೆ ಏನಪ್ಪ, ಸರ್ಕಾರಿ ಕಾರ್ಕುನನಾಗಿ ಸೇವೆ ಮಾಡ್ತಾನೆ, ಸಂಗೀತ ಶಿಕ್ಷಕನಾಗಿ ಕೆಲಸ ಮಾಡ್ತಾನೆ, ಕ್ರಿಶ್ಚಿಯನ್ ಪಾದ್ರಿಯಾಗಿ ಕೆಲಸ ಮಾಡ್ತಾನೆ, ಬಡಿಗನಾಗಿ ಕೆಲಸ ಮಾಡ್ತಾನೆ, ಬೇರೆ ಬೇರೆ ರೀತಿಯ ಉದ್ಯೋಗಗಳನ್ನು ಮಾಡಿದರೂ ಸಹಿತ ಯಾವುದರೊಳಗೂ ಆತ ಪರ್ಮನೆಂಟಾಗಿ ಉದ್ಯೋಗವನ್ನು ಮಾಡೋದಿಲ್ಲ. ಅದೇ ಸಂದರ್ಭದೊಳಗೆ ಇವನು ವಿಲಾಸಿ ಜೀವನವನ್ನು, ಅಲೆಮಾರಿ ಜೀವನವನ್ನು ಸಾಗಿಸ್ತಕ್ಕಂಥ ಸಂದರ್ಭದಲ್ಲಿಯೇ ಒಬ್ಬ ಕೆಥೋಲಿಕ್ ಪಂಥದ ಒಬ್ಬ ಕ್ರಿಶ್ಚಿಯನ್ ಗುರು ಏನು ಮಾಡ್ತಾನೆ, ಈ ರೂಸೋನನ್ನು ಏನು ಮಾಡ್ತಾನೆ ಕರೆದು ಅವನನ್ನು ಏನಂತಲ್ಲಿ ಮೇಡಮ್ ಡಿ ವಾರೆನ್ಸ್ ಅನ್ನುವಂಥ ಒಬ್ಬ ಮಹಿಳೆ ಹತ್ರ ಕರ್ಕೊಂಡೋಗಿ ಅವನಿಗೆ ಮಾರ್ಗದರ್ಶನ ನೀಡ್ತಕ್ಕಂಥ ವಿಷಯದೊಳಗೆ ಮೇಡಮ್ ಡಿ ವಾರೆನ್ಸ್ ಹತ್ರ ಒಯ್ದು ಅವನನ್ನು ಬಿಡ್ತಾರೆ. ಬಿಟ್ಟಾಗ ಅಲ್ಲಿಯೂ ಸಹಿತ ಸಾಕಷ್ಟು ಸಂದರ್ಭದಲ್ಲಿ ಅವಳ ಜೊತೆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಅವಳ ಜೊತೆಗೂ ಜಗಳ ಮಾಡಿಕೊಂಡು ಬಿಟ್ಟು ಹೋಗ್ತಾನೆ. ಮತ್ತೆ ವಿವಿಧ ಉದ್ಯೋಗಗಳನ್ನು ಮಾಡ್ತಾನೆ. ಮತ್ತೆ ಕೊನೆಗೆ ಬಂದು ಮೇಡಮ್ ಡಿ ವಾರೆನ್ಸ್ ಅಂತಕ್ಕಂಥ ಮಹಿಳೆಯ ಹತ್ರ ಅವನೇನು ಮಾಡ್ತಾನೆ, ಸೆಕ್ರೆಟರಿ ಅಂತ ತಿಳ್ಕೊಂಡು ಕಾರ್ಯವನ್ನು ಮಾಡ್ತಾನೆ. ಈ ರೀತಿಯಾಗಿರ್ತಕ್ಕಂಥ ತನ್ನ ವಿಲಾಸಿ ಜೀವನವನ್ನು ಸಾಗಿಸ್ತಾ, ಅಲೆಮಾರಿ ಜೀವನವನ್ನು ಸಾಗಿಸ್ತಾ, ವಿವಿಧ ಉದ್ಯೋಗಗಳನ್ನು ಮಾಡ್ಕೋತಾನೆ. ಯಾವುದು ಒಂದು ನಿಶ್ಚಿತ ಉದ್ಯೋಗವನ್ನು ಮಾಡೋದಿಲ್ಲ. ಅದರ ನಂತರ ಅವನೇನು ಮಾಡ್ತಾನೆ, ವಿವಿಧ ಉದ್ಯೋಗಗಳು ಎಲ್ಲ ಮಾಡ್ತಕ್ಕಂಥ ಸಂದರ್ಭದೊಳಗೆ ಕೊನೆಗೆ ಏನಾಗ್ತದೆ, ಅವನು ಸ್ವಲ್ಪ ಸಾಮಾನ್ಯವಾಗಿ ಅವನಿಗೆ ಅಲೆಮಾರಿ ಜೀವನವನ್ನು ಸಾಗಿಸ್ತಕ್ಕಂಥ ಸಂದರ್ಭದೊಳಗೆ ಅವನಿಗೆ ವಿಲಾಸಿ ಜೀವನವನ್ನು ನಡೆಸೋದ್ರ ಮೂಲಕ ಏನಾಗ್ತದೆ, ಆತ ಕೊನೆಗೆ ಅನಾರೋಗ್ಯಕ್ಕೆ ತುತ್ತಾಗ್ತಾನೆ. ಅನಾರೋಗ್ಯಕ್ಕೆ ತುತ್ತಾದಾಗ ಅನಿವಾರ್ಯವಾಗಿ ಅವಾಗ ಹಾಸ್ಪಿಟಲ್ನೊಳಗೆ ಅವನು ಅಡ್ಮಿಟ್ ಆಗಬೇಕಾಗ್ತದೆ. ಹಾಸ್ಪಿಟಲ್ನೊಳಗೆ ಅಡ್ಮಿಟ್ ಆದಂಥ ಸಂದರ್ಭದಲ್ಲಿ ಸಮಯವನ್ನು ಕಳೆಯುವುದಕ್ಕಾಗಿ ಅವಾಗಿರ್ತಕ್ಕಂಥ ಪ್ರಚಲಿತ ಕೆಲವೊಂದು ತಜ್ಞರು ಇರ್ತಾರೆ, ಅವರ ಕೃತಿಗಳನ್ನು ಓದುವಂಥ ಪ್ರಯತ್ನವನ್ನು ಅವನು ಮಾಡ್ತಾನೆ. ಅದು ಮುಂದೆ ಅವನ ಜೀವನದಲ್ಲಿ ತಿರುವಿನ ಘಟನೆ ಅಂತ ತಿಳ್ಕೊಂಡು. ಅನಾರೋಗ್ಯಕ್ಕೆ ಒಳಗಾದಾಗನ ಏನಾಗ್ತಾನೆ, ಅವನು ವೋಲ್ಟಾಯರ, ಮಾಂಟೆಗ್ಯು ಲೆಬ್ನಿಜ, ಲಾಕ್, ಹಾಬ್ಸ, ಹೀಗೆ ಬೇರೆ ಬೇರೆ ಕೆಲವೊಂದು ತಜ್ಞರು ಬರ್ತಾರೆ. ಅವರ ಕೃತಿಗಳನ್ನು ಓದಿ ತನ್ನ ಚಿಂತನ ಶಕ್ತಿಯನ್ನು ಹೆಚ್ಚಿಸಿಕೊಳ್ತಾನೆ. ಚಿಂತನ ಶಕ್ತಿಯನ್ನು ಹೆಚ್ಚಿಸಿಕೊಳ್ತಕ್ಕಂಥ ಸಂದರ್ಭದಲ್ಲಿನೇ ಅವಾಗ ಏನಾಗ್ತದೆ, ಅವನು ಫ್ರಾನ್ಸ್ ದೇಶದೊಳಗಿನ ಏನಾಗ್ತದೆ, ಒಂದು ಡಿಜಾನ್ ಅಕಾಡೆಮಿ ಅಂತ ತಿಳ್ಕೊಂಡು ಹೊಂದಿರ್ತದೆ. ಅವರು ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಾಟ ಮಾಡಿರ್ತಾರೆ. ಪ್ರಬಂಧವನ್ನು ಬರೆದು ಕಳಿಸಿಕೊಡೋದು. ಪತ್ರಿಕೆಯಲ್ಲಿ ಅದನ್ನು ನೋಡಿ ಇವನೇನು ಮಾಡ್ತಾನೆ, ಆ ಪ್ರಬಂಧವನ್ನು ಬರೆದು ಕಳಿಸ್ತಾನೆ. ಆ ಪ್ರಬಂಧ ಯಾವುದು ಅಂದರೆ ದ ಇಫೆಕ್ಟ್ಸ್. ಆ ಪ್ರಬಂಧದ ಹೆಸರು ದ ಪ್ರೋಗ್ರೆಸ್ ಆಫ್ ಆರ್ಟ್ ಆ್ಯಂಡ್ ಸೈನ್ಸ್ ಅನ್ನುವಂಥ ಅನ್ನುವಂಥ ಒಂದು ವಿಷಯದ ಮೇಲೆ ಆತ ಪ್ರಬಂಧವನ್ನು ಬರೆದು ಡಿಜಾನ್ ಅಕಾಡೆಮಿಯವರಿಗೆ ಕಳಿಸಿಕೊಡ್ತಾನೆ. ಆ ಅಕಾಡೆಮಿ ಒಳಗೆ ಏನಾಗ್ತದೆ, ಆ ಸ್ಪರ್ಧೆಯೊಳಗೆ ಏನು ಲೇಖನಗಳು ಬಂದಿರ್ತವೆ, ಪ್ರಬಂಧಗಳು ಬಂದಿರ್ತವೆ, ಅವುಗಳಲ್ಲಿ ಈ ರೂಸೋ ಬರೆದಿರ್ತಕ್ಕಂಥ ಪ್ರಬಂಧಕ್ಕೆ ಪ್ರಥಮ ಬಹುಮಾನ ಬರ್ತದೆ. ಪ್ರಥಮ ಬಹುಮಾನ ಬಂದ ನಂತರ ರೂಸೋನ ಜೀವನ ಶೈಲಿಯೊಳಗೆ ಬದಲಾವಣೆ ಆಗ್ತದೆ. ತದನಂತರ ಯಾವಾಗ ಅದು ಬಹುಮಾನ ಬರ್ತದೆ ಡಿಜಾನ್ ಅಕಾಡೆಮಿಯವರಿಂದ, ಅದರ ನಂತರ ಅವನೇನು ಮಾಡ್ತಾನೆ, ಅಲ್ಲಿ ಸಾಕಷ್ಟು ತನ್ನ ಚಿಂತನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾನೆ. ಈ ಮೊಂಟಾಯರು, ವೋಲ್ಟೆಗ್ಯು ಲೆಬ್ನಿಜು, ಹಾಬ್ಸು, ಲಾಕು, ಈಗಾಗಲೇ ಇರ್ತಕ್ಕಂಥ ಏನು ತಜ್ಞರಿ ಕೃತಿಗಳು ಇರ್ತಾವಲ್ಲ ಅದನ್ನು ಓದಿ ತನ್ನ ಚಿಂತನ ಶಕ್ತಿಯನ್ನು ಹೆಚ್ಚಿಸಿಕೊಳ್ತಾನೆ. ಅದು ಅಲ್ಲದೆ ಆ ಪ್ರಬಂಧದೊಳಗೆ ಏನು ಮಾಡಿರ್ತಾನಪ್ಪ ಅದರಲ್ಲಿ ಈ ಕೃತ್ರಿಮ ಜೀವನದಿಂದ, ಆರ್ಟಿಫಿಷಿಯಲ್ ಲೈಫ್, ಈ ಕೃತ್ರಿಮ ಜೀವನದಿಂದ ಮನುಷ್ಯನ ಜೀವನದ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ಕುರಿತು ಆ ಪ್ರಬಂಧದೊಳಗೆ ಆತ ವಿವರಣೆ ಮಾಡಿರ್ತಾನೆ. ಹೀಗಾಗಿ ಆತ ಏನು ಮಾಡ್ತಾನೆ, ಆ ಸಂದರ್ಭದೊಳಗೆ ಫ್ರಾನ್ಸ್ ದೇಶವನ್ನು 14ನೇ ಲೂಯಿ ಆಳ್ತಾ ಇರ್ತಾನೆ. ಆ ಲೂಯಿ ರಾಜ ಆಳುವಂಥ ರೀತಿ ಏನದಲ್ಲ, ಅದು ಜನರಿಗೆ ಸಾಕಷ್ಟು ಒಂದು ಬೇಸರವನ್ನು ಉಂಟು ಮಾಡಿರ್ತದೆ. ಅವರೂ ಸಹಿತ ಐಷಾರಾಮಿ ಜೀವನವನ್ನು ಕಳೀತಾ ಇರ್ತಾರೆ. ಜನರ ಮೇಲೆ ತೆರಿಗೆಗಳನ್ನು ಹೇರ್ತಾ, ಜನರಿಂದ ಹಣವನ್ನು ವಸೂಲಿ ಮಾಡ್ತಾ ಅವರ ಐಷಾರಾಮಿ ಜೀವನವನ್ನು ಕಳೀತಾ ಇರ್ತಾನೆ. ಪ್ರಜೆಗಳ ಬಗ್ಗೆ ಸಾಕಷ್ಟು ಕಾಳಜಿ ಸಹಿತ ಅವನಿಗೆ ಇರೋದಿಲ್ಲ. ಹೀಗಾಗಿ ಜನ ಎಲ್ಲ ಬೇಸತ್ತು ಹೋಗಿರ್ತಾರೆ. ಅಂಥ ಸಂದರ್ಭದೊಳಗೆ ರೂಸೋ ಏನು ಮಾಡ್ತಾನೆ, ಅವೆಲ್ಲ ವಿಷಯಗಳನ್ನು ಅರಿತುಕೊಂಡು ಆತ ಪತ್ರಿಕೆಗಳಲ್ಲಿ ಏನು ಮಾಡ್ತಾನೆ, ಅವುಗಳ ವಿರುದ್ಧ ಪ್ರಕಟಣೆಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದೇ ಸಂದರ್ಭದಲ್ಲಿ ಅವರ ವೈವಾಹಿಕ ಜೀವನ, ಅದು ಸಹಿತ ವೈವಾಹಿಕ ಜೀವನವು ಸಹಿತ ಒಂದು ರೀತಿಯ ರೂಸೋನ ಒಂದು ಜೀವನಕ್ಕೆ ಅದು ಒಂದು ರೀತಿಯಿಂದ ತಿರುವನ್ನು ನೀಡಿತು ಅಂತ ತಿಳ್ಕೊಂಡು ಹೇಳಬಹುದು. ಅದು ವೋಲ್ಟೈರ್ ಅನ್ನುವಂಥ ಒಬ್ಬ ತಜ್ಞ ಹೇಳ್ತಾನೆ, ರೂಸೋ ಒಬ್ಬ ಮಹಿಳೆ, ತನಗಿಂತಲೂ ವಯಸ್ಸಿನಲ್ಲಿ ಹಿರಿಯಳಾಗಿರ್ತಕ್ಕಂತಹ ಅತ್ಯಂತ ಕುರುಪಿ, ಜಗಳಗಂಟ, ದುಷ್ಟವಾಗಿರುವಂಥ ಮಹಿಳೆಯನ್ನು ಆತ ವಿವಾಹ ಆಗ್ತಾನೆ. ಅವಳ ಹೆಸರು ಥೆರಾಸಾ ಲಾವಾಯಿರ್ ಅನ್ನುವಂಥ ಒಬ್ಬ ಮಹಿಳೆ, ಅತ್ಯಂತ ಕುರುಪಿ ಮಹಿಳೆ, ದಾಸಿ. ಅವಳ ಜೊತೆಗೆ 20 ವರ್ಷ ಜೀವನವನ್ನು ಸಾಗಿಸ್ತಾನೆ.
ನಂತರದಲ್ಲಿ ಮದುವೆಯಾಗ್ತಾನೆ. 5 ಮಕ್ಕಳಾಗಿರ್ತವೆ. ಆ 5 ಮಕ್ಕಳ ಮುಖವನ್ನು ಸಹಿತ ನೋಡಲಿಕ್ಕೆ ಆಗಲಾರ್ದೇ ಆತ ಅವುಗಳನ್ನು ಅನಾಥಾಶ್ರಯಕ್ಕೆ ಬಿಟ್ಟುಕೊಟ್ಟಿರ್ತಾನೆ. ಹೀಗಾಗಿ ಆ ಒಂದು ವೈವಾಹಿಕ ಜೀವನವು ಸಹಿತ ರೂಸೋನ ಫಿಲಾಸಫಿಯ ಮೇಲೆ ಭಾಳಷ್ಟು ಪ್ರಭಾವವನ್ನು ಬೀರ್ತದೆ. ಕೊನೆಗೆ ಅವನು ಶ್ರೇಷ್ಠ ಕೃತಿಗಳ ಪ್ರಕಟವನ್ನು ಮಾಡ್ತಾನೆ. ಅದರಲ್ಲಿ ಪ್ರಮುಖವಾದದ್ದು ಎಮಿಲಿ ಅನ್ನುವಂಥ ಶೈಕ್ಷಣಿಕ ಗ್ರಂಥ, ಆಮೇಲೆ ಸೋಷಿಯಲ್ ಕಾಂಟ್ರ್ಯಾಕ್ಟ್ ಅನ್ನುವಂಥ ಒಂದು ಗ್ರಂಥ. ಇವೆರಡೂ ಗ್ರಂಥಗಳು, ಎಸ್ಪೆಷಲಿ ಸೋಷಿಯಲ್ ಕಾಂಟ್ರ್ಯಾಕ್ಟ್ ಅನ್ನೋದೇನದಲ್ಲ, ಇದು ಫ್ರೆಂಚ್ ಕ್ರಾಂತಿಯ ಬೈಬಲ್ ಅಂತ ತಿಳ್ಕೊಂಡು ನಾವು ಕರಿತೇವೆ. ಅದು ಅಲ್ಲದೆ ಈ ಎಮಿಲಿ ಅನ್ನುವಂಥ ಪುಸ್ತಕ ಪ್ರಕಟ ಆದ ನಂತರ ಜನ, ಅಲ್ಲಿರುವಂಥ ರಾಜಕೀಯ ವ್ಯಕ್ತಿಗಳು, ಧಾರ್ಮಿಕ ವ್ಯಕ್ತಿಗಳು ರೂಸೋನನ್ನು ಏನು ಮಾಡ್ತಾರೆ, ದೇಶದ್ರೋಹಿ, ರಾಜದ್ರೋಹಿ ಅಂತ ತಿಳ್ಕೊಂಡು ಪಟ್ಟ ಕಟ್ಟಿ ಆ ಕೃತಿಗಳನ್ನು ಮುಟ್ಟುಗೋಲು ಹಾಕ್ತಾರೆ. ಹೀಗಾಗಿ ಅವನು ಕೊನೆಯವರೆಗೂ ಏನಾಗ್ತದೆ, ಅಲೆಮಾರಿ ಜೀವನವನ್ನು ಸಾಗಿಸ್ತಾ ಅಂತಿಮ ದಿನಗಳು ಸಹಿತ ಸುಖಕರವಾಗಿ ಇರುವುದಿಲ್ಲ. ಕೊನೆಗೆ ಆತ 1778 ಇಸ್ವಿಯೊಳಗೆ ಅವನು ತನ್ನ ಕೊನೆಯ ಉಸಿರನ್ನು ಎಳೆತಾನೆ. ಇದು ರೂಸೋ ಅವರ ಬಾಲ್ಯ ಜೀವನ. ಶ್ರೇಷ್ಠ ಕೃತಿಗಳು, ಸಾಕಷ್ಟು ಕೃತಿಗಳನ್ನು ರೂಸೋ ಅವರು ಬರೆದಿದ್ದಾರೆ. ಅದರ ಪ್ರಮುಖವಾದದ್ದು ಸೋಷಿಯಲ್ ಕಾಂಟ್ರ್ಯಾಕ್ಟ್, ದ ಎಮಿಲಿ, ಆಮೇಲೆ ದ ನ್ಯೂ ಹೆಲಾಯ್ಸ್, ದ ಕನ್ಫೆಷನ್, ಡಿಸ್ಕೋರ್ಸ್ ಆನ್ ಪೊಲಿಟಿಕಲ್ ಎಕನಾಮಿ, ಹೀಗೆ ವಿವಿಧ ರೀತಿಯ ಗ್ರಂಥಗಳನ್ನು ಆತ ಪ್ರಕಟ ಮಾಡಿದ್ದಾನೆ. ರೂಸೋ ಯಾವುದೇ ರೀತಿಯ ಔಪಚಾರಿಕ ಶಿಕ್ಷಣವನ್ನು ಪಡೆದೇ ಇದ್ದರೂ ಸಹಿತ ಇಂಥ ಶ್ರೇಷ್ಠ ಕೃತಿಗಳನ್ನು ಪ್ರಕಟ ಮಾಡಿರುವುದರಿಂದ ಅವನ ಬರೆದಿರ್ತಕ್ಕಂಥ ಕೃತಿಗಳು ಮುಂದೆ ಬಂದಿರುವಂಥ ಶಿಕ್ಷಣ ತಜ್ಞರಿಗೆ ಒಂದು ಅಡಿಪಾಯವಾಗಿ ಪರಿಣಮಿಸ್ತವೆ ಅಂತ ತಿಳ್ಕೊಂಡು ಹೇಳ್ತಾ, ಇವತ್ತು ಅವರ ಬಾಲ್ಯ ಜೀವನ ಮತ್ತು ಕೃತಿಗಳ ಬಗ್ಗೆ ಇವತ್ತು ಉಪನ್ಯಾಸವನ್ನು ನಾವು ಕೊನೆಗೊಳಿಸ್ತೇವೆ. ನಮಸ್ಕಾರ.